ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಈವ್ನಿಂಗ್. ಇವತ್ತು ನಾನು ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗ್ತಿದೆ. ಇವಾಗ ನಮ್ದು ಆರ್ಡರ್ ಮಾಡಿದ್ದು ನಾವು ಮೆಟೀರಿಯಲ್ಸ್ ಮತ್ತೆ ಹಾರ್ಡ್ವೇರ್ಸ್ ಎಲ್ಲ ಇವಾಗ ಬಂದಿದೆ. ಆ್ಯಂಡ್ ನಮ್ಮ ವೆಂಡರು ಕನ್ಫ್ಯೂಸ್ ಮಾಡಿಕೊಂಡು ಒಂದು ಎಕ್ಸ್ಟ್ರಾ ಪ್ರೊಫೈಲ್ ಶಟರ್ ಸಹ ಕಳಿಸ್ಬಿಟ್ಟಿದ್ದಾರೆ. ಆ್ಯಂಡ್ ನಾವು ಇವಾಗ ಅದನ್ನು ವಾಪಸ್ ಮಾಡ್ತಾ ಇದ್ದೀವಿ. ಸೈಟಲ್ಲಿ ಇವತ್ತು ಫಾಲ್ ಸೀಲಿಂಗಲ್ಲಿ ಲೈಟ್ ಕಟ್ಔಟ್ ಆಗ್ತಿದೆ. ಲೈಟ್ ಕಟ್ಔಟ್ ಆದ ನಂತರ ನಾಳೆ ಎಲೆಕ್ಟ್ರಿಷಿಯನ್ ಬಂದು ವೈರಿಂಗ್ ಎಲ್ಲ ಪ್ರಾಪರ್ ಆಗಿ ಕಂಪ್ಲೀಟ್ ಮಾಡ್ತಾರೆ. ಪ್ರಾಪರ್ ಎಲೆಕ್ಟ್ರಿಕಲ್ ಫಿಕ್ಸರ್ನ ಇನ್ಸ್ಟಾಲ್ ಮಾಡೋದು ಒಂದು ಕೋಟ್ ಪೇಂಟ್ ಆದ್ಮೇಲೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಇಫ್ ಇನ್ ಕೇಸ್ ಏನಾದ್ರು ಡ್ಯಾಮೇಜ್ ಏನಾರು ಆಯಿತು ಅಂತ ಅಂದ್ರೆ, ಸೊ ಇವಾಗ ರೆಕ್ಟಿಫೈ ಮಾಡಿ ಕ್ಲಿಯರ್ ಮಾಡ್ಕೊಂಡ್ಬಿಡ್ತು ಅಂದ್ರೆ ನೆಕ್ಸ್ಟ್ ಇನ್ ದ ಫ್ಯೂಚರ್ ಮಿಸ್ಟೇಕ್ಸ್ ಆಗಲ್ಲ. ಆ ರೀಸನ್ಗೋಸ್ಕರ ಇವಾಗ ನಿಮಗೆ ಸೈಟ್ ಪ್ರೋಗ್ರೆಸ್ ತೋರಿಸ್ತೀನಿ ಒಂದು ಸ್ವಲ್ಪ ಹೊತ್ತಲ್ಲಿ. ಬನ್ನಿ. ಅವ್ನು ಕಳ್ಸೋನು. ಹಾಯ್ ಗೈಸ್, ಏನು ಮಾಡ್ತಾ ಇರಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಮಗೆ ಇನ್ನೊಂದು ಕ್ಲೈಂಟದು ಫ್ಲೋರ್ ಪ್ಲಾನ್ ಕಟ್ಸಿರೋ. ಆ ಫ್ಲೋರ್ ಪ್ಲಾನ್ನ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇದ್ವಿ. ಎಲ್ಲಿ ಏನು ಯಾವ ಡಿಸೈನ್ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ, ಹೇಗೆ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಇದು ಡಿಸ್ಕಷನ್ ಟೈಮು. ಒಳ್ಳೆ ಸನ್ಸೆಟ್ ಆಗ್ತಿದೆ, ಈಚೆ ನಿಂತ್ಕೊಂಡಿದ್ದೀವಿ. ಬಿಸಿಲಲ್ಲೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ವಿ. ಟ್ಯಾನ್ ಆದ್ರೂ ಸನ್ಸ್ಕ್ರೀನ್ ಹೇಳು. ನೋಡಿ, ನಾವು ಬಿಸಿಲಲ್ಲೆಲ್ಲ ನಿಂತ್ಕೊಂಡು ನಾವು ಇಷ್ಟೊಂದು ಕೆಲಸ ಮಾಡ್ತಾ ಇದೀವಿ. ಸನ್ಸ್ಕ್ರೀನ್ ಅವ್ರು ಯಾರು ಕೂಡ ನಮಗೆ ಕೊಲಾಬ್ ಮಾಡಿಲ್ಲ. ಈ ವಿಡಿಯೋ ನೋಡ್ತಿರೋರು ಯಾರಾದ್ರು ನಿಮ್ದೇ ಆದಂತ ಕಾಸ್ಮೆಟಿಕ್ ರಿಲೇಟೆಡ್ ಯಾವ್ದಾದ್ರು ಸನ್ಸ್ಕ್ರೀನ್ ಅಥವಾ ಏನಾದ್ರು ಇತ್ತು ಅಂತಂದ್ರೆ ನಮ್ಗೆ ಕೊಲಾಬ್ ಮಾಡಕ್ ಹೇಳಿ. ನಮಗೆ ಕೊಲಾಬ್ ಮಾಡಕ್ ಒಂದು ಮೆಸೇಜ್ ಕೊಡಿ. ಹೃತ್ಪೂರ್ವಕವಾಗಿ ಆ ಕೊಲಾಬ್ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡ್ತೀವಿ. ಇಂಟೀರಿಯರ್ಸ್ ಜೊತೆಗೆ ನಿಮ್ ಬ್ರ್ಯಾಂಡ್ ನ ಕೂಡ ನಾವು ಈಸಿಯಾಗಿ ಫ್ರೀಯಾಗಿ ಪ್ರಮೋಟ್ ಮಾಡ್ಕೊಡ್ತೀವಿ. ಸೊ ಇಫ್ ನಾಟ್ ನೀವು ಯಾರು ಇಲ್ಲ ಅಂತಂದ್ರೆ ನಿಮ್ ಫ್ರೆಂಡ್ಸ್ ಅಥವಾ ನಿಮ್ ಫ್ಯಾಮಿಲಿ ಯಾರು ಮಾಡ್ತಿತ್ತಂದ್ರೆ ಅವ್ರಿಗೆ ಈ ವಿಡಿಯೋ ಮುಟ್ಟೋರ್ಗು ಅಲ್ಲ, ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಅಂಡ್ ಯಾ, ದಟ್ಸ್ ಇಟ್. ಫಾಲ್ ಸೀಲಿಂಗ್ ಅಲ್ಲಿ ಲೈಟ್ ಕಟ್ಔಟ್ ಆಗ್ತದೆ. ಅಪ್ರೂವ್ ಸಣ್ಣದಾಗಿ ತೋರಿಸ್ತೀನಿ. ಸೊ ಇವಾಗ ಏನು ನೋಡಿದ್ದೀರಾ, ಅದು ಫಾಲ್ ಸೀಲಿಂಗ್ ಅಲ್ಲಿ ಲೈಟ್ ಕಟ್ಔಟ್ ಮಾಡೋದಕ್ಕೆ ನಾವು POP ಬೋರ್ಡ್ನ ಕಟ್ ಮಾಡ್ತಾ ಇದೀವಿ. ಅಲ್ಲಿ ಫ್ಲೆಕ್ಸಿಬಲ್ LED ಲೈಟ್ ಕೇಸಿಂಗ್ನ ಯೂಸ್ ಮಾಡ್ತಾ ಇದೀವಿ. ಆ ರೀಸನ್ಗೋಸ್ಕರ ನಾವು ಆ ರೀತಿ ಕಟ್ಔಟ್ ಮಾಡಿ. ಸೊ ಈ ಕಟ್ಔಟ್ಗೆ ನಮಗೆ ಜಾಸ್ತಿ ಟೈಮ್ ಟೇಕಿಂಗ್ ಆಗಿದೆ. ಯಾಕೆ ಅಂತ ಅಂದ್ರೆ ಸ್ವಲ್ಪ ಆಚೆ ಈಚೆ ಹೋಯ್ತು ಅಂತ ಅಂದ್ರೆ POP ಬೋರ್ಡ್ ಡ್ಯಾಮೇಜ್ ಆಗುತ್ತೆ. ಅಂಡ್ ಅದಾದ ನಂತರ ಫಿನಿಶಿಂಗ್ ಎಕ್ಕುಟ್ಟು ಹೋಗುತ್ತೆ. ಆ ರೀಸನ್ಗೋಸ್ಕರ ಫಾಲ್ ಸೀಲಿಂಗ್ ಅವನು ಮೇಲೆ ಮಾಡಿದೀವಿ, ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಾನೆ. ಆ ರೀಸನ್ಗೋಸ್ಕರ ಬಂದಿದ್ವಿ. ಮಾಡಿಯಾರೆ. ಆ್ಯಕ್ಚುಲಿ ಇವಾಗ ನನ್ನ ಫಾಲ್ ಸೀಲಿಂಗ್ ಪರ್ಸನ್ಗೆ ಕಟ್ಔಟ್ ಮಾಡು ಅಂತ ಹೇಳಿರೋ ಜಾಗನೇ ಬೇರೆ, ಆ ಮನುಷ್ಯ ಮಾಡಿರೋ ಜಾಗನೇ ಬೇರೆ. ಫುಲ್ ಧ್ವಂಸ ಮಾಡಿಕ್ಬಿಟ್ಟಿದ್ದಾರೆ. ಇವಾಗ ಮತ್ತೆ ಪ್ಯಾಚ್ ಆಗ್ತಿದೆ. ಸೊ ಅದನ್ನ ಜಿಪ್ಸಮ್ ಬೋರ್ಡ್ ಯೂಸ್ ಮಾಡಿ ಮತ್ತೆ POP ಇಂದ ಫಿನಿಶ್ ಮಾಡಬೇಕು. ಅಂಡ್ ಇಷ್ಟು ಈ ತರ ಆಗಿದೆ. ಏನಿಲ್ಲ, ನಾವಿಲ್ಲಿ ಹೋಗ್ಬಿಟ್ಟು ಅವಾಗ್ಲೇ ಏನಕ್ಕೆ ಹೋಗಿದ್ವಿ, ನಾವು ಮೆಟೀರಿಯಲ್ ಬಂದಿತ್ತು. ಅವ್ರಿಗೇನೋ ರೋಡ್ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು ಅಂದ್ಬಿಟ್ಟು ಹೋಗಿ ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಬರ್ತಾ ಇದೀವಿ. ಆ ಗ್ಯಾಪಲ್ಲಿ ಮಾಡಿರೋ ಟಾಸ್ಕ್ ಇದು. ಗೊತ್ತಾಗ್ತಿದೆ ಇವಾಗ ನಾವು ಸೈಟಲ್ಲಿ ಎಷ್ಟೊತ್ತಿರಬೇಕು. ಯಾವಾಗಲೂ ನಾವು ಇಲ್ದೇ ಇರೋ ಟೈಮಲ್ಲೇ ಪ್ರಾಬ್ಲಮ್ಸ್ ಆಗೋದು. ಇದರಿಂದ ಒಂದು ಪಾಠ ಕಲ್ತ್ಕೊಂಡ್ವಿ. ಈ ಪಾಠ ಹೆಂಗ್ ಕಲ್ತ್ಕೊಂಡ್ವಿ? ಕ್ಯಾಮ್ರಾ ಕವರ್ ಮಾಡ್ತಿದ್ಯಾ, ಕರ್ಕೊಂಬರಕ್ಕೆ ಹೋಗಿ ಬಂಡಿ ಸುಟ್ಟುಕೊಂಡೆ ಉಂಡಿ. ಬನ್ನಿ ಸಾರ್, ಫ್ಲೋರ್ ಪ್ಲಾನ್ ಏನಂತ ಡಿಸ್ಕಸ್ ಮಾಡ್ಬಿಡೋಣ. ಈ ವಾಲಲ್ಲಿ ಏನಾದ್ರು ಫುಲ್ ಚೆನ್ನಾಗಿ ಇದು ಮಾಡ್ಕೊಬೋದು. ಈ ವಾಲ್ ಇಲ್ಲದೆ ವಾಲ್ ಮೋಲ್ಡಿಂಗ್ಸ್ ಅಲ್ಲಿ ಏನಾದ್ರು ಆಟಾಡ್ಬೋದು. 7 ಅಡಿ ಐತೆ ಮ್ಯಾಮ್ ಓಪನಿಂಗ್. 11 ಅಲ್ಲಿ 2 4 ಹೋಯ್ತು ಅಂತಂದ್ರೆ 7. ಎಸ್ಟಿಮೇಷನ್ ಅರ್ಧ ಮಾಡಿದ್ವಿ. ಇನ್ನು ಅರ್ಧನ ನಾವು ಕಾರಲ್ಲಿ ಕುತ್ಕೊಂಡು ಮಾಡೋಣ ಅಂತ ಹೋಗ್ತಾ ಇದೀವಿ. ಮಾಮ ಅವನು ಫಾಲ್ ಸೀಲಿಂಗ್ ಅವ್ನಿಗೆ ಹೇಳ್ಬಿಡು, ನಾಳೆ ನಾಡಿದ್ದಲ್ಲಿ ನಾವು ಇಲ್ಲಿ ಪೇಂಟ್ ಮಾಡಿಸ್ತೀವಿ. ಅವ್ನಿಗೆ ಇವಾಗಲೇ ಮುಚ್ಬಿಟ್ಟು ಹೋಗಕ್ಕೆ ಹೇಳು. POP ಅದೇನು ತೊಗೊಂಬಂದು ಮಾಡೋಕ್ಕೆ ಹೇಳು. ಸೊ ಅದೇ ಗೈಸ್, ಇವಾಗ ಕಾರಲ್ಲಿ ಕುತ್ಕೊಂಡು ನಾವು ಹೋಗ್ತಾ ಇದೀವಿ ಮಾಡೋದಕ್ಕೆ. ಬನ್ನಿ ಗೈಸ್, ಇವಾಗ ಮನೆಗೆ ಹೊಡ್ತಾ ಇದೀವಿ. ನಾನು ಮತ್ತು ಹೇಮಂತ್. ರೋಹನ್ ಆಲ್ರೆಡಿ ಹೊರಟ. ಏನಾದ್ರು ಹೇಳ್ತೀರಾ ಸರ್? ಏನೂ ಇಲ್ಲ, ಮನೆಗೆ ಹೋಗ್ತಾ ಇದೀವಿ. CEO ಲಾಸ್ಟ್ ಅಪ್ಡೇಟ್ ಅವ್ನು ಕೊಡ್ತಾನೆ. ಇವಾಗ ಮನೆಗೆ ಹೋಗಿ ಎಸ್ಟಿಮೇಷನ್ ಪ್ರಿಪೇರ್ ಮಾಡಿ ಒಂದು ಕ್ಲೈಂಟಿಗೆ ಶೇರ್ ಮಾಡಬೇಕು. ಮಾಡಾದ್ಮೇಲೆ ಏನು ಅಪ್ಡೇಟ್ ಇದೆ ನಿಮಗೆ ಮಾಡ್ತೀವಿ. ಸೊ ಇದಿಷ್ಟು ಸೈಟ್ ಪ್ರೋಗ್ರೆಸ್. ಮುಂದೆ ಸಿಗೋಣ ಗೈಸ್. ಇವಾಗ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆಗಿತ್ತು ಅಂತ ಅಂದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಮುಂದೆ ಸಿಗೋಣ. ಜೈ ಶ್ರೀರಾಮ್.